ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ. ನಾವೀಗ ಏರ್ಪೇಟೆಯಲ್ಲಿದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನಾನು ಜಿಲ್ಲೆ ಉಳಿಸ್ತೀನಿ ಅಂತಾರೆ. ಯಾವ ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ. ಸುಮಲತಾ ನಾವೇನು ಮಾಡಿಲ್ಲ, ಸುಮಲತಾ ಹಾಕೋದಿಲ್ಲ. ನಾವು ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪೇಟೆ ತಾಲೂಕೆ. ಇವಂತವ್ರಿಗೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡೋಲ್ಲ, ನಮ್ಮ ಹೆಗಡೆ ತಗ ನಾವು ಹೊಡ್ಕೋಬೇಕು. ಮೈತ್ರಿ ಆದ್ರೆ JDS ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿಲ್ ಕಾಲ್ಭಾಗ ಮಾಡಿಲ್ಲ. 2,000 ರೂಪಾಯಿ ಆಗ್ತೀವಿ ಅಂತಂದ್ರು. 2,000 ರೂಪಾಯಿ ಏನು ಫಿಕ್ಸ್ ಇರೋದು? ಸಿದ್ದರಾಮಯ್ಯನವರು ನಮ್ಮ ಅಪ್ಪನಿಗೆ ಕ್ಯಾರ್ಪೇಟೆಯಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ. ಅವ್ರದ್ದು ಅವಳಿಗೆ ಸುಮಲಕ್ಕ ಟಿಕೆಟ್ ಕೊಟ್ಟ ಬಿಜೆಪಿ ಇಂದ ಸೋಲು ಕತೀತ. 3 ಕೆಜಿ ಕೊಡ್ತಾನೆ, ಎಟ್ಲ ಮೂಲೆ ಅದು. ಮಂಡ್ಯ ಕುಮಾರಸ್ವಾಮಿ ಅವ್ರು ಬಂದರೆ JDS ಪರವಾಗಿದೆ. ಕುಮಾರಸ್ವಾಮಿ ಅವ್ರು ಬರಬೇಕು. ಅವ್ರು ಬಂದರು ಓಕೆ, ಅವ್ರು ಬಂದರು ಓಕೆ. ಕಾಂಗ್ರೆಸ್ ಅಂದರೆ ಈಗ ಗ್ಯಾರಂಟಿಗಳನ್ನ ಮಾಡಿದ್ದಾರೆ. ಬೇರೆಯವರಿಗೆ ಗಂಡಸರುಗಳಿಗೆ ತುಂಬ ತೊಂದರೆ ಆಗಿದೆ. ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ಎಲ್ಲಿ ಕಿತ್ತಿ ಅಲ್ಲಿ ಕೊಡುವಂಥ ಸ್ವಭಾವ, ಅದು ಮೈನಸ್ ಪಾಯಿಂಟ್. ಸುಮಲತಾ ಅವ್ರು ಈಗ ಇನ್ನೊಂದು ಸ್ವರ್ಣಾಸಂದ್ರ ಕರೋನಾ ಟೈಮಲ್ಲಿ ಬಂದು ಹೋಗಿದೆ ಅಷ್ಟೇ. ಅವರು ಇನ್ನೂ ಒಂದು ತಲೆ ಹಾಕಿಲ್ಲ. ಕಾರ್ಯಕರ್ತರು ವಿಶ್ವಾಸಕ್ಕೆ ತಗೊಂಡಿಲ್ಲ. ಮುಖಂಡರು ಯಾರು ಅಂತ ಗೊತ್ತಿಲ್ಲ. ಕೂಚಾಗ್ದಲ್ಲೇ ಮಾಡಿ ಜನರ ಹತ್ರ ಸ್ಪಂದಿಸ್ಬೇಕಲ್ಲ ಸರ್. ಈಗ ಒಬ್ಬ MLA ಆಗಿ MP ಆಗಲಿ ಕೈಗೆ ಸಿಗುವಂತ ಇರಬೇಕು. ಈಗ ನಾವು ಬೆಂಗಳೂರಿಗೆ ಹುಡಿಕೊಂಡು ಹೋಗೋಕ್ಕಾಗುತ್ತಾ? ಇಲ್ಲಿ ಮನೆ ಮಾಡ್ತೀನಿ ಅಂದರು, ಒಂದು ದಿವಸ ಮನೇಲಿ ಬಂದು ಮಲಗಲಿಲ್ಲ. ಮಾಡಿದ್ದಾರೆ. ಅಣ್ಣ ಇದ್ದರು, ಅಂಬರೀಷ್ ಅಣ್ಣ, ಅವ್ರಿಗೆ ಗತ್ತು ಗೈರತ್ತು ಇವ್ರಿಗಿಲ್ಲ. ಅವರೊಂದು ಅವಾಜ್ಗೆ ಜನ ಪ್ರೀತಿಯಿಂದ ಅಪ್ಕೋತಾಯಿದ್ರು. ಅವ್ರು ಏನಂದ್ರು ಇಲ್ಲ ಇಲ್ಲ, ಏನಾಗಲ್ಲ. ಹಾಂ, ಕುಮಾರಸ್ವಾಮಿ ಬರಬೇಕು ಸರ್. BJP ಇರಲಿ. ಮೋದಿಯವರ ಆಡಳಿತ ತುಂಬ ಚೆನ್ನಾಗಿದೆ. ದೇಶದ ಭವಿಷ್ಯಕ್ಕೋಸ್ಕರ ಮೋದಿಯವರು ಇರಬೇಕು. ಮಾಡಿದ್ದಾರೆ. ಈ ಸಲ BJP ಬಂದರೆ ಮತ್ತೆ ಅಭಿವೃದ್ಧಿ ಆಗುತ್ತೆ. ನಮ್ಮ ಕಡೆನೂ ಹಳೆ ಮೈಸೂರು ಭಾಗದಲ್ಲಿ ಆಗುತ್ತೆ. ಇದರಿಂದ ನನಗೇನು ಇಲ್ವಲ್ಲ, ದುಡ್ಡು ಬರ್ತಾನೆ ಇಲ್ಲ ದೇವರಾಣಿಗೆ. ಯಾಕೆ ಸುಳ್ಳು ಹೇಳ್ಬೇಕು ನಾನು? ಇವಾಗ ಅರ್ಜಿ ಕೊಟ್ಟಿದ್ದು 1.5 ತಿಂಗಳು ಆಯಿತು. ಅರ್ಜಿ ಕೊಟ್ಟು ಮನೇಲಿ ಅರ್ಜಿ ಕೊಟ್ಟಿರೋದು. ಬರ್ತಾ ಇಲ್ಲ. ಆ ರುದ್ರಾಪಿದು ಬರ್ತಾ ಇಲ್ಲ ಕಣಪ್ಪ. ವರ್ಷದ ನ್ಯಾಲ ಆಗೋಯ್ತು. ಎಲ್ಲ ನನ್ನ ಹತ್ರ ಅವೇ, ಬೇಕಾದ್ರೆ ತೋರಿಸ್ತೀನಿ. ನಮ್ಮದು ಅಲ್ಲಿ ಬೇಳತ್ತಾವ ಮನೆ. ಏನು ಬರ್ತಾಯಿಲ್ಲ. ಯಾರನ್ನ ಗೆಲ್ಸುವಂತೀರಿ? ನಮ್ಗೆ ಸಹಾಯ ಮಾಡಿದ್ರೆ ಗೆಲ್ಸ್ತೀವಿ. ನಮಗೇನು ಮಾಡಿಲ್ಲ. ನನಗೇನು ಇಲ್ಲ. ನನಗೆ ಇದೊಂದು 2 ಬಂದ್ಬಿಟ್ರೆ ಅಕ್ಕಿದ್ದು ಆ ರುದ್ರಪ್ಪಿದ್ದು ಯಾರಿಗೆ ಹಾಕ್ಬೇಕು ನೀವು ಹೇಳ್ತೀರಿ, ಅದು ಅವ್ರಿಗೆ ಹಾಕ್ತೀವಿ. ಮಂಡ್ಯ ರಾಜಕೀಯದಲ್ಲಿ ಸುಮಲತಾ ಅವರು ಬಂದಿದ್ದರು. ಮಂಡ್ಯಲ್ಲಿ ಸ್ವಲ್ಪ ಮಾಡಿದ್ರು, ಸ್ವಲ್ಪ ಮಾಡಿಲ್ಲ. ಈಗ ನಿಖಿಲ್ ಕುಮಾರ್ ಅವರು ಮತ್ತು ಸುಮಲತಾ ದೇವಿ ಅವರು ಎಲೆಕ್ಷನ್ಗೆ ನಿಂತ್ಕೋತಾರೆ ಅಂತ ಗೊತ್ತೇ ಆಗಿದೆ. ಬಟ್ ಈ ಸತಿ ನಿಖಿಲ್ ಕುಮಾರ್ ಅವರು ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಸುಮಲತಾ ಅವರು ಬರಬೇಕಂದ್ರೆ ಸ್ವಲ್ಪ ಏನಾದ್ರು ಲಾಕ್ಡೌನಲ್ಲಿ ಏನೋ ಸ್ವಲ್ಪ ಬಂದು ಸ್ವಲ್ಪ ಚರ್ಚೆ ಮಾಡಿಲ್ಲ. ಅವರು ಎಲೆಕ್ಷನಲ್ಲಿ ಎಲ್ಲರಿಗೂ ಒಳ್ಳೆತನ ಮಾಡೋರೆ. ಬಟ್ ಏನಪ್ಪ ಅಂದರೆ ಬಡವ್ರಿಗೆ ಏನು ಅನುಕೂಲ ಮಾಡಬೇಕು, ಏನಾಗಿದೆ ಬಡವ್ರ ಮನೆಯಲ್ಲಿ ಅಂತ ಏನೂ ನೋಡಿಲ್ಲ ಅವರು ಬಂದು ಅಷ್ಟೇ. ಈ ಸರಿ ಬಂದರೆ ನಿಖಿಲ್ ಕುಮಾರ್ ಅವರು ಬರ್ಬೋದು. ಇಲ್ಲ ಕಾಂಗ್ರೆಸ್ ಸೀಟಿಂದ ಬಂದರೆ ಕಾಂಗ್ರೆಸ್ ಸೀಟ್ ಪಕ್ಕ ಗ್ಯಾರಂಟಿ ಮಂಡ್ಯದಿಂದ. ಕಾಂಗ್ರೆಸ್ ಪಕ್ಕ, ಮಂಡ್ಯ ಪಕ್ಕ ಕಾಂಗ್ರೆಸ್ಸೇ ಬರ್ತದೆ. ಹಾಂ, ಅದರಲ್ಲಿ ನನಗೆ ಅನುಭವ ಇಲ್ಲ ಸರ್. ಇರೋದು ಮಾತು ಹೇಳ್ಬೇಕು. ನಮ್ಗೆ ಏನು ಗೊತ್ತಿದೆ ಅಷ್ಟೇ ಹೇಳಬೇಕು. ಅದರಲ್ಲಿ ನನಗೆ ಅನುಭವ ಇಲ್ಲ ಅಷ್ಟೇ. ಲೆಕ್ಕ ಇಲ್ಲ ಸರ್. ನಿಖಿಲ್ ಕುಮಾರ್ ಅವ್ರು ಬಂದರೆ ಅವರೇ ಗೆಲ್ತಾರೆ. ಬಟ್ ಯಾರಾದರೂ ಕಾಂಗ್ರೆಸ್ದಿಂದ ಬಂದರೆ ಕಾಂಗ್ರೆಸ್ಸಿಂದ ಶೂರ್ ಪಕ್ಕ ಮಂಡ್ಯನೇ ಪಕ್ಕ ಸ್ಟ್ರಾಂಗು. ಆಯಿತು, ಥ್ಯಾಂಕ್ಸ್ ಸರ್. ನೀರಿನ ವಿಷಯ, ಹಾಂ,
ಏನೈತೆ ಅಂದ್ರೆ ನಮಗೆ ನೀರು ಕುಡಿಯೋಕ್ಕಿಲ್ಲ ಅಂದರೆ ಬೇರೆಯವ್ರಿಗೆ ಹೆಂಗೆ ಬುಡಕೈತದೆ ಸರ್. ಮಳೆ ಇಲ್ಲ, ಏನಿಲ್ಲ, ಎಲ್ಲ ಬಿಸಿಲು, ಎಲ್ಲ ಕೆರೆ ಎಲ್ಲ ಒಣಗೋಗ್ಬಿಟ್ಟಿದೆ. ಅದರಿಂದ ನೀರಿನ ಪ್ರಶ್ನೆ ಬಂದರೆ ನೀರು ಬಿಡೋಕ್ಕಾಗಲ್ಲ ಸರ್. ತಮಿಳ್ನಾಡಿಗೆ ಬಿಡೋಕ್ಕಾಗಲ್ಲ. ನಮಗೆ ಕುಡಿಯೋಕ್ಕಿಲ್ಲ ಅಂದರೆ ಬೇರೆಯವ್ರಿಗೆ ಕೊಡೋಕೈತದ, ಆಗಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.